ನಾನಿವತ್ತು ರಾಗಿ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಕಾಯಿ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರಾಗಿ ದೋಸೆಗೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೇ ಆಲ್, ಐ ಆಮ್ ಪೂಜಾ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ರಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ರಾಗಿನ ತೊಗೊಂಡಿದ್ದೀನಿ. ರಾಗಿನ ಒಂದು 3ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ರಾಗಿಲಿ ಸ್ವಲ್ಪ ಧೂಳು ಮತ್ತು ಕಸ ಜಾಸ್ತಿ ಇರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ರಾಗಿನ ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಇದನ್ನು 6 to 7 hours ನೆನೆಯೋಕ್ಕಿಡಬೇಕು. ಮಿನಿಮಮ್ ಅಂದ್ರೂ 6 hours ಇದನ್ನು ನೆನೆಸಲೇಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರಲ್ಲ. ಜೊತೆಗೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆಬೇಳೆನ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನ್ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಒಂದು 4 ಸ್ಪೂನ್ ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 2-3 ಸರ್ತಿ ನೀಟಾಗಿ ತೊಳೆದ್ಬಿಟ್ಟು ನೆನೆಯೋಕ್ಕಿಡಿ. ಎರಡನ್ನೂ ಒಟ್ಟಿಗೆ ನೆನೆಸ್ಕೋಬೇಡಿ, ರಾಗಿನೇ ಸಪ್ರೇಟಾಗಿ ನೆನೆಸ್ಕೊಳ್ಳಿ ಮತ್ತು ಇದನ್ನು ಸಪ್ರೇಟಾಗಿ ನೆನೆಸ್ಕೊಳ್ಳಿ. ಇವಾಗ ಇದು ಒಂದು 7 hours ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ರಾಗಿ ನೀಟಾಗಿ ನೆಂದಿದೆ. ಇದನ್ನು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಆಗೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ನಾರ್ಮಲ್ ದೋಸೆ ಹಿಟ್ಟು ರುಬ್ಕೊಳ್ಳೋದಕ್ಕಿಂತ. ಆದಷ್ಟು ಸಣ್ಣಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ದಪ್ಪ ಇದ್ದರೆ ದೋಸೆ ಕಿತ್ತೋಗುತ್ತೆ, ನೀಟಾಗಿ ಬರೋದಿಲ್ಲ. ನಾನಿಲ್ಲಿ ನೆನೆ ಹಾಕಿದ್ರಲ್ಲಿ ಅರ್ಧ ರಾಗಿನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಗ್ರೈಂಡ್ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ರುಬ್ಕೊಳ್ಳಿ. ಮತ್ತು ಜಾಸ್ತಿನೂ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳ್ಳಗಾದರೆ ದೋಸೆ ಚೆನ್ನಾಗಿ ಬರಲ್ಲ. ಮತ್ತು ಇವಾಗ ಉಳಿದಿರೋ ರಾಗಿನ ಗ್ರೈಂಡ್ ಮಾಡ್ಕೊಳ್ಳೋಣ. ರಾಗಿ ಜೊತೆಗೇ ಮತ್ತೆ ನೆನೆಸಿರೋ ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ, ಮೆಂತ್ಯನ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದರಲ್ಲೇ ನೀರಿದೆ, ಅದನ್ನು ಸೇರಿಸ್ಬಿಟ್ಟು ಹಾಕೋತಾ ಇದ್ದೀನಿ, ಹಾಗಾಗಿ ಎಕ್ಸ್ಟ್ರಾ ಹಾಕೋತಾ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಕೂಡ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಮೊದಲು ಹಾಕಿದ್ದು ಮಿಶ್ರಣದ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕೋಬೇಕಷ್ಟೆ. ಈ ದೋಸೆಗೆ ಯಾವುದೇ ರೀತಿ ಸೋಡಾನ ಯೂಸ್ ಮಾಡ್ತಾ ಇಲ್ಲ ನಾನು. ಸೋಡಾ ಹಾಕಿಲ್ಲ ಅಂತ ಅಂದ್ರೂ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಬ್ಯಾಟರ್ ರೆಡಿ ಇದೆ ದೋಸೆ ಹಾಕಲಿಕ್ಕೆ. ಇದನ್ನು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ. ನೀವು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇಮಿಡಿಯೇಟಾಗಿ ದೋಸೆನ ಹಾಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ. ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 or 2 minutes ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾವಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಇಲ್ಲಿ ಹುರ್ಕೊಂಡಿರೋ ಒಂದು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಕಾಯಿ ತುರಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, 1/4 ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಖಾರ ಬೇಕು ಅಂದರೆ ಎಕ್ಸ್ಟ್ರಾ 1ರಿಂದ 2 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಾಯಿ ಚಟ್ನಿ ರೆಡಿ ಆಗಿದೆ. ದೋಸೆಗಂತೂ ಹೇಳಿ ಮಾಡಿದ ಕಾಂಬಿನೇಷನ್ ಕಾಯಿ ಚಟ್ನಿ. ನೋಡಿ, ಇವಾಗ ಚಟ್ನಿನೂ ರೆಡಿ ಆಗಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೇ ದೋಸೆ ಚೆನ್ನಾಗಿ ಬರೋದು. ನಿಮ್ಗೇನಾದರೂ ದೋಸೆ ಬರ್ತಾ ಇಲ್ಲ, ನೀಟಾಗಿ ಕಿತ್ತೋಗ್ತಾ ಇದೆ ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆನ ಹಾಕ್ಕೊಳ್ಳಿ ಅಷ್ಟೇ. ಈ ರಾಗಿ ದೋಸೆನ ನಿಮಗೆ ಬೆಳಿಗ್ಗೆ ತಿಂಡಿಗೆ ಬೇಕು ಅಂದರೆ ನೈಟ್ ರಾಗಿನ ನೆನೆಸ್ಬಿಟ್ಟು ಬೆಳಿಗ್ಗೆ ಗ್ರೈಂಡ್ ಮಾಡಿಕೊಂಡು ಇಮಿಡಿಯೇಟಾಗಿ ದೋಸೆನ ಹಾಕ್ಕೋಬೋದು. ನೈಟ್ ಬೇಕು ಅಂತ ಅಂದರೆ ಊಟಕ್ಕೇನಾದರೂ ನೀವು ದೋಸೆನ ಮಾಡ್ಕೋತೀನಿ ಅಂತಂದರೆ ಬೆಳಿಗ್ಗೆ ನೆನೆಸಿದ್ರೆ ಸಾಕಾಗತ್ತೆ. ಈ ರಾಗಿ ದೋಸೆ ಹಿಟ್ಟೇನು ಫರ್ಮೆಂಟೇಷನ್ ಆಗೋ ನೆಸೆಸಿಟಿ ಇಲ್ಲ. ಈ ದೋಸೆನ ಇಮಿಡಿಯೇಟಾಗಿ ನೀವು ಹಾಕ್ಕೊಂಡು ತಿನ್ನಬಹುದು. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿದ್ದಾಗ ಈ ಥರ ಒಂದು ಸಲ ರಾಗಿ ದೋಸೆನ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಅಥವಾ ನೈಟ್ ಊಟಕ್ಕೆ ಯಾವಾಗಲೂ ಚಪಾತಿನ ತಿಂದು ಬೇಜಾರಾದಾಗ ಈ ರಾಗಿ ದೋಸೆನ ಒಂದು ಸಲ ಮಾಡ್ಕೊಂಡು ತಿನ್ನಿ. ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ಈಸಿ ಕೂಡ.
ಇದಕ್ಕೆ ನೀವು ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು, ಆವಾಗ ಕಂಪ್ಲೀಟ್ ಹೆಲ್ದಿ ವರ್ಷನ್ ಆಗುತ್ತೆ. ಈ ದೋಸೆ ಬೇಯೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳತ್ತೆ ನಾರ್ಮಲ್ ದೋಸೆಗಿಂತ. ನೀಟಾಗಿ ಎರಡೂ ಸೈಡ್ ಬೇಯಿಸ್ಕೊಂಡು ತಿನ್ನಬೇಕು. ನೋಡಿ ಇವಾಗ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಆಗಿರೋ ರಾಗಿ ದೋಸೆ ರೆಡಿ ಆಗಿದೆ. ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ರಿವ್ಯೂ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.